ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮತ್ತೆ ಮೂಢ ಅಸ್ತ್ರವನ್ನ ಬಿಟ್ಟು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಲವಾರು ವಿಚಾರಗಳಲ್ಲಿ ಮಾರುಕಟ್ಟೆ ದರ ಅಥವಾ 40-60 ನಿಯಮದಡಿ ಬದಲಿ ಸೈಟ್ಗೆ ಮುಖ್ಯಮಂತ್ರಿಗಳ ಪತ್ನಿ ನಿರಾಕರಿಸಿದರು. ಮೂಢ ಸಭೆಯ ನಡಾವಳಿ ಪ್ರತಿಯನ್ನ ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ನೀವು ಸ್ವಯಂ ಘೋಷಿತ ವಕೀಲರಲ್ವಾ? ಇಲ್ಲಿರುವ ದಾಖಲೆಯನ್ನು ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಓದಿ. 50-50 ಅನುಪಾತದಲ್ಲಿಯೇ ಬದಲಿ ನಿವೇಶನಕ್ಕೆ ನಿಮ್ಮ ಪತ್ನಿ ಒತ್ತಾಯಿಸಿದ್ದಾರೆ. ಇದೇನು ಟಿಪ್ಪಣಿನ, ಒಕ್ಕಣೆನ ಅಥವಾ ಅಪ್ಪಣೆನ? ಸೂಪರ್ ಸಿಎಂ ಅವರೇ ಒತ್ತಾಯಿಸಿರ್ತಾರೆ ಅಂದರೆ ಮೂಢ ಅಧಿಕಾರಿಗಳು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಕಪ್ಪು ಚುಕ್ಕೆಯನ್ನು ವೈಟ್ನರ್ ನುಂಗಿತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಇದು 2014ರಲ್ಲಿ ಮುಖ್ಯಮಂತ್ರಿ ಪತ್ನಿ ಪತ್ರ ಬರೆದಿದ್ರಲ್ಲ, ನಮಗೆ 60-40ನಲ್ಲಿಯೂ ಬೇಡ ಅನುಪಾತ ಅಥವಾ ಮಾರುಕಟ್ಟೆ ರೇಟು ಬೇಡ, ನಮಗೆ ಇಂಥ ಏರಿಯಾದಲ್ಲೇ ಬದಲಿ ನಿವೇಶನ ಕೊಡಿ ಅಂತ ಈ ಪತ್ರವನ್ನು ಟ್ವೀಟ್ ಮಾಡಿದ್ದಾರೆ. ಅದನ್ನು ಲಗತ್ತಿಸಿ ಕುಮಾರಸ್ವಾಮಿಯವರು ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ. ನೀವು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲೇ ನಿಮ್ಮ ಪತ್ನಿ ಈ ಥರ ಒತ್ತಾಯ ಹಾಕ್ತಾರೆ ಅಂದರೆ ಮೂಢ ಅಧಿಕಾರಿಗಳು ತಾನೇ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ, ನಾವು ಯಾವ ಪತ್ರನೂ ಬರೆದಿಲ್ಲ, ಆಯಿತಾ, ನಮಗೆ ಮಾರ್ಕೆಟ್ ರೇಟ್ ಕೊಟ್ಬಿಟ್ರೆ ಸಾಕು ಅಂತ ಅವತ್ತು ಹೇಳಿದರು. ಆದರೆ ಮಾರ್ಕೆಟ್ ರೇಟ್ ಕೊಡ್ತೀವಿ ಅಂತ ಮೂಢಾದಲ್ಲಿ ಹೇಳಿದ್ರು ಇವರು ಒಪ್ಪಿಲ್ಲ. ಇವರ ಪತ್ನಿ ಇಲ್ಲ, ಬೇಡ, ದುಡ್ಡು ಬೇಡ, ನಮಗೆ ಸೈಟೇ ಕೊಡಿ ಅಂತ ಎಲ್ಲ ರೀತಿಯಲ್ಲೂ ಒತ್ತಾಯ ಮಾಡಿ 14 ಸೈಟ್ ಪಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲ 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 ಅಂತಿದ್ದಾರೆ, ಅವರಾಗಿದ್ದವರೇ ಕೊಟ್ಟರು ಅಂತಿದ್ದಾರೆ ಅಂತ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮಗದೊಮ್ಮೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಪ್ಪು ಚುಕ್ಕೆಯನ್ನು ವೈಟ್ನರ್ ನುಂಗಿತ್ತಾ? ಅಂದರೆ ಇಡೀ ರಾಜಕೀಯ ಜೀವನದಲ್ಲಿ ನನಗೆ ಯಾವ ಕಪ್ಪು ಚುಕ್ಕೆನೂ ಇಲ್ಲ ಅಂತ CM ಹೇಳ್ತಿರ್ತಾರಲ್ಲ, ನಿಮ್ಮ ಕಪ್ಪು ಚುಕ್ಕೆಯನ್ನು ವೈಟ್ನರ್ ಹಾಕಿ ಮುಚ್ಚಿದ್ದೀರಾ ಅಂತ ಮಾರ್ಮಿಕವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರು. ಯಾರೂ ಈ ಪ್ರಕರಣವನ್ನು ಕೈಬಿಡೋದಕ್ಕೆ ರೆಡಿ ಇಲ್ಲ. ಈ ನಡುವೆ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಸಂಕಷ್ಟ ಬಂತ ಅಂತ, ಇನ್ನೊಂದು ಬೇರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಸರಿಯಾದ ತನಿಖೆ ಮಾಡಿಲ್ಲ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ನೋಟಿಸ್ ಕೊಟ್ಟಿದೆ. ಇದು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಯ್ಯನವರು, ಆಗ ನಡೆದಿರೋ ಹಗರಣ. ಈ ಬೆಂಗಳೂರಿನ ಟರ್ಫ್ ಕ್ಲಬ್ ಇದೆಯಲ್ಲ, ರೇಸ್ ಕೋರ್ಸು, ಅಲ್ಲಿ ಒಂದು ಸ್ಟೀವರ್ಡ್ ಹುದ್ದೆ, ಸ್ಟೀವರ್ಡ್ ಅಂದರೆ ನೀವು ಮ್ಯಾನೇಜರ್ ಅಂದ್ಕೊಳ್ಳಿ, ಮೇಲ್ವಿಚಾರಕರು ಅಂದ್ಕೊಳ್ಳಿ, ಆ ಹುದ್ದೆಗೆ 1.23 ಕೋಟಿ ಲಂಚ ಪಡೆದಿದ್ದಾರೆ ಸಿದ್ದರಾಮಯ್ಯ ಅಂತ NR ರಮೇಶ್ BJP ಮುಖಂಡ ಒಂದು ಖಾಸಗಿ ದೂರು ಕೊಟ್ಟಿದ್ದರು. ಅದನ್ನು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಲೋಕಾಯುಕ್ತಕ್ಕೆ ಚಾಟಿ ಬೀಸಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇದು ಆರಂಭದಲ್ಲಿ NR ರಮೇಶ್ ದೂರು ಕೊಟ್ಟ ನಂತರ ನಡೆದಿದ್ದಂತಹ ಬೆಳವಣಿಗೆಗಳೇನೇನು, ಮತ್ತು ಈಗ ಜನಪ್ರತಿನಿಧಿಗಳ ಕೋರ್ಟು ಲೋಕಾಯುಕ್ತ ತನಿಖಾಧಿಕಾರಿಯ ವಿರುದ್ಧ ಅಸಮಾಧಾನ ಹೊರಹಾಕಿರೋದು ಯಾಕೆ? ಅರವಿಂದ್, ಏನಂದರೆ ಪ್ರಮುಖವಾಗಿ ಲೋಕಾಯುಕ್ತದವ್ರಿಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದು ನ್ಯಾಯಾಲಯ ಒಂದು ಸೂಚನೆಯನ್ನು ಕೊಟ್ಟಿರ್ತದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಿರ್ತದೆ. ಯಾಕೆಂದರೆ ನ್ಯಾಯಾಲಯದ ಸೂಚನೆ ಮೇರೆಗೆ ಲೋಕಾಯುಕ್ತ ತನಿಖೆಯನ್ನು ಮಾಡಿ ಬಿ ರಿಪೋರ್ಟನ್ನು ಹಾಕಿರ್ತಾರೆ. ಅಂದರೆ ಈ ಪ್ರಕರಣಕ್ಕೆ ಯಾವುದೇ ರೀತಿಯ ಪೂರಕವಾದ ಸಾಕ್ಷ್ಯಗಳಿಲ್ಲ. ಜೊತೆಗೆ NR ರಮೇಶ್ ಅವರು ಮಾಡಿದಿರುವಂಥ ಆರೋಪಗಳೇನಿದ್ದಾವೆ, ಅಂದರೆ 1.23 ಕೋಟಿಯಷ್ಟು ಹಣವನ್ನು ಪಡ್ಕೊಂಡಿದ್ರು ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲ ಅಂತೇಳಿ ಬಿ ರಿಪೋರ್ಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿತ್ತು. ಅಂದರೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಕಾನೂನಾತ್ಮಕ ನಿಯಮಗಳೇನಿತ್ತು, ಆ ನಿಯಮಗಳು ಮತ್ತು ಕೆಲವೊಂದು ಪ್ರೊಸೀಜರ್ಸ್ಗಳೇನಿತ್ತು, ಅದನ್ನು ಏನು ವೈಲೇಷನನ್ನು ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ ಅಂತೇಳಿ ಬಿ ರಿಪೋರ್ಟನ್ನು ಮತ್ತೊಮ್ಮೆ ತನಿಖೆಯನ್ನು ಮಾಡಿ ಅಂತೇಳಿ ಇದೇ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿತ್ತು. 6 ತಿಂಗಳ ಒಳಗಾಗಿ ಅದರ ರೀಓಪನ್ ಮಾಡಿ ತನಿಖೆಯನ್ನು ಮಾಡಿ ಮತ್ತೊಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅಂದರೆ 6 ತಿಂಗಳಾದರೂ ಕೂಡ ಯಾವುದೇ ರೀತಿಯ ಬೆಳವಣಿಗೆಗಳಾಗಿರಲಿಲ್ಲ. ಜೊತೆಗೆ ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಲೋಕಾಯುಕ್ತದ ಅಧಿಕಾರಿಗಳು ಬಂದು, ನಮಗೆ ಕೋರ್ಟ್ ಕೊಟ್ಟಿರುವಂಥ ಆದೇಶಗಳೇನಿತ್ತು ಅಂದರೆ ಮತ್ತೆ ರೀಓಪನ್ ಮಾಡಿ ತನಿಖೆಯನ್ನು ಮಾಡಿ ಅಂತೇಳಿ ಏನು ಕೊಟ್ಟಿದ್ದಂಥ ಆದೇಶ ಏನಿತ್ತು, ಆದೇಶ ನಮಗೆ ತಲುಪಿಲ್ಲ ಅಂತೇಳಿ ಒಂದು ಹಾರಿಕೆ ಉತ್ತರವನ್ನು ಕೊಡೋ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸರಿಯಾದ ಸಮಂಜಸವಾದ ಉತ್ತರವನ್ನು ಕೊಡಿ ಅಂತೇಳಿ ಶೋಕಾಸ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಂದರೆ ನಿನ್ನೆ ಅರ್ಜಿ ವಿಚಾರಣೆಗೆ ಬಂದಿರುತ್ತೆ, ಅರ್ಜಿ ವಿಚಾರಣೆಗೆ ಬಂದಾಗ ಮತ್ತೊಮ್ಮೆ ಶೋಕಾಸ್ ನೋಟಿಸನ್ನು ಕೊಟ್ಟು ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡಿ, ಈ ಪ್ರಕರಣದ ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ,
ತನಿಖೆಯನ್ನು ಮಾಡದೇ ಇರೋದಕ್ಕೆ ಏನು ಕಾರಣಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಉತ್ತರವನ್ನು ಕೊಡಿ ಅಂತೇಳಿ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಮತ್ತೊಮ್ಮೆ ಆ ಪ್ರಕರಣದ ತನಿಖೆ ಮುನ್ನೆಲೆಗೆ ಬರುತ್ತಾ, ಜೊತೆಗೆ ಅದರಿಂದ ಏನಾದರೂ ಸಂಕಷ್ಟಗಳು ತಂದೊಡ್ಡುತ್ತಾ ಸಾಧ್ಯತೆಗಳಿದೆಯಾ, ಎಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಅರವಿಂದ್. ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಈಗ ಲೋಕಾಯುಕ್ತ ತನಿಖಾಧಿಕಾರಿ ಏನು ಕ್ರಮ ತಗೋತಾರೆ ಅಂತ.